ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಗತ್ತಿನ ಶ್ವಾಸಕೋಶ. ಅಂಥ ಪ್ರದೇಶದಲ್ಲೀಗ ವರುಣನ ಕಣ್ಣಾ ಮುಚ್ಚಾಲೆ ನಡೀತಾ ಇದೆ. ಸರಿಸುಮಾರು 70 ವರ್ಷದಲ್ಲಿ ಕಂಡು ಕೇಳರಿಯದ ಬರ ಅಲ್ಲಿ ಆವರಿಸಿಕೊಂಡು ಬಿಟ್ಟಿದೆ. ಜಗತ್ತಿನ ಅತಿ ದೊಡ್ಡ ನದಿ ಬತ್ತಿ ಹೋಗ್ತಾ ಇದೆ. ಅಲ್ಲಿ ಹನಿ ಹನಿ ನೀರಿಗೆ ಕೂಡ ಹಾಹಾಕಾರ ಉಂಟಾಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನ ಜಾನುವಾರುಗಳು ನೀರಿಲ್ಲದೆ ಕಂಗಾಲಾಗ್ತಾ ಇದ್ರೆ ಅತ್ತ ಪರಿಹಾರ ಕಾಮಗಾರಿಗಳನ್ನು ಮಾಡೋದಕ್ಕೆ ಆಗದೆ ಸರ್ಕಾರ ಕೈಚೆಲ್ಲಿ ಕೂಡ್ತಾ ಇದೆ. ಹಾಗಾದ್ರೆ ಇಷ್ಟೊಂದು ಭೀಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವ ದೇಶ ಯಾವುದು? ಅದಕ್ಕೆ ಕಾರಣ ಏನು? ಅಲ್ಲಿನ ಜನರ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜಗತ್ತಿನ ಅತ್ಯದ್ಭುತ ಪ್ರಾಕೃತಿಕ ಸಂಪತ್ತಿರೋ ಪ್ರದೇಶ. ಭಾರತಕ್ಕಿಂತಲೂ 1.5 ಪಟ್ಟು ದೊಡ್ಡದಾಗಿರುವ ಆ ಕಾಡನ್ನ ಜಗತ್ತಿನ ಶ್ವಾಸಕೋಶ ಅಂತ ಕರೀತಾರೆ. ಇನ್ನು ಅಲ್ಲಿ ಹರಿಯುವ ನದಿ ಜಗತ್ತಿನ ಅತಿ ದೊಡ್ಡ ನದಿ ಅನ್ನಿಸ್ಕೊಳ್ಳುತ್ತೆ. ಆ ನದಿಯಲ್ಲಿ ಹರಿದು ಸಾಗುವ ನೀರು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಮಾಣದ ನೀರನ್ನ ಸಮುದ್ರಕ್ಕೆ ಸೇರಿಸುತ್ತೆ. ಆದ್ರೆ ಇವತ್ತಲ್ಲಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಆ ಕಾಡು ನಾಶದತ್ತ ಸರಿತಾ ಇದೆ. ಅಲ್ಲಿ ಹರಿಯುವ ನದಿಯಲ್ಲಿ ನೀರನ್ನ ಹುಡುಕಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಕಾಡು ಮತ್ತು ನದಿಗಳನ್ನ ನಂಬಿಕೊಂಡು ಬದುಕ್ತಾ ಇದ್ದ ಜನ ಆತಂಕಕ್ಕೀಡಾಗ್ತಾ ಇದ್ದಾರೆ. ಅಂದಹಾಗೆ ಅಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರೋದು ಅಮೆಜಾನ್. ಸ್ನೇಹಿತರೆ, ಅಮೆಜಾನ್ ಕಾಡು ಮತ್ತು ಅಮೆಜಾನ್ ನದಿಗಳು ಈ ಜಗತ್ತಿನ ಯಾವುದೋ ಮೂಲೆಯಲ್ಲಿವೆ ಅನ್ನೋದು ನಿಜ. ಆದರೆ ಅವು ಎಲ್ಲಿಯವರೆಗೆ ಚೆನ್ನಾಗಿರುತ್ತೋ ಅಲ್ಲಿಯವರೆಗೆ ಜಗತ್ತು ಕೂಡ ಚೆನ್ನಾಗಿರುತ್ತೆ. ಹಾಗಲ್ಲದೆ ಇದ್ರೆ ಜಗತ್ತಿನ ಆಕ್ಸಿಜನ್ ಕಡಿಮೆ ಆಗುತ್ತೆ. ಜನ ಜಾನುವಾರು ಎಲ್ಲ ರೋಗ ರುಜಿನಗಳ ಪಾಲಾಗಬೇಕಾಗಿ ಬರುತ್ತೆ. ಈಗ ಅಂಥ ಆತಂಕದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಬ್ರೆಜಿಲ್ನಲ್ಲಿ ಹಿಂದೆಂದು ಕಂಡು ಕೇಳರಿಯದ ಬರ ಈ ಬಾರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿನ 59% ಭಾಗ ಬರದಿಂದ ತತ್ತರಿಸ್ತಾ ಇದೆ. 1400ಕ್ಕೂ ಹೆಚ್ಚು ನಗರ ಪಟ್ಟಣಗಳು ನೀರಿಲ್ಲದೆ ಒಣಗಿ ಹೋಗ್ತಾ ಇವೆ. ಡಾಲ್ಫಿನ್ಗಳು, ಮೀನುಗಳಷ್ಟೇ ಅಲ್ಲ, ಕಾಡಿನ ಪ್ರಾಣಿಗಳು ಕೂಡ ನೀರಿಲ್ಲದೆ ಸಾವನ್ನಪ್ಪುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನದಿಯನ್ನ ನಂಬಿ ಬದುಕ್ತಾ ಇದ್ದ 5 ಲಕ್ಷಕ್ಕೂ ಅಧಿಕ ಮಂದಿಯ ಜೀವನ ಮೂರಾಬಟ್ಟೆ ಆಗ್ತಾ ಇದೆ. ಇದು ಬ್ರೆಜಿಲ್ನ ಸದ್ಯದ ಚಿತ್ರಣ. ಒಂದು ದೇಶವನ್ನ ಹೇಗೆ ಮನುಷ್ಯ ಹಾಳು ಮಾಡಬಹುದು ಅನ್ನೋದಕ್ಕೆ ಬ್ರೆಜಿಲ್ ಅನ್ನ ಒಂದು ಉದಾಹರಣೆ ಅಂತ ಕೊಟ್ಟರೆ ಖಂಡಿತ ತಪ್ಪಾಗೋದಿಲ್ವೇನೋ. ಗೆಳೆಯರೆ, ದಕ್ಷಿಣ ಅಮೆರಿಕ ಖಂಡದಲ್ಲೇ ಅತಿ ದೊಡ್ಡ ದೇಶವಾಗಿರುವ ಬ್ರೆಜಿಲ್ 85,15,767 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಲ್ಲಿ ಒಟ್ಟು 20 ಕೋಟಿ ಮಂದಿ ವಾಸ ಮಾಡ್ತಾರೆ. ಕ್ರಿಶ್ಚಿಯಾನಿಟಿ ಅನ್ನೋದು ದೊಡ್ಡ ಮತವಾಗಿ ಗುರುತಿಸಿಕೊಳ್ಳುತ್ತೆ. ಇಂಥ ಬ್ರೆಜಿಲ್ ಅಲ್ಲಿ ಸಾಕಷ್ಟು ಭಾಗ ಅಮೆಜಾನ್ ಮಳೆಕಾಡುಗಳಿಂದ ಆವೃತವಾಗಿದೆ. ಈ ಅಮೆಜಾನ್ ಕಾಡಿದೆಯಲ್ಲ, ಅದರ 60% ಭಾಗ ಬ್ರೆಜಿಲ್ನಲ್ಲಿದೆ. ಈ ಕಾಡು ಬ್ರೆಜಿಲ್ ಅನ್ನ ಪ್ರಾಕೃತಿಕವಾಗಿ ಸಂಪದ್ಭರಿತಗೊಳಿಸ್ತಾ ಇದೆ. ಅಲ್ಲದೆ ಅಮೆಜಾನ್ ಅನ್ನ ಜಗತ್ತಿನ ಶ್ವಾಸಕೋಶಗಳು ಅಂತ ಕೂಡ ಕರೀತಾರೆ. ಇಂಥ ಅರಣ್ಯ ಇರುವ ಪ್ರದೇಶದಲ್ಲೇ ಈಗ ಮಳೆ ಕೈ ಕೊಡ್ತಾ ಇದೆ ಅಂದ್ರೆ ಬ್ರೆಜಿಲ್ನ ಪರಿಸ್ಥಿತಿ ಹೇಗಾಗಿರ್ಬೇಡ ಅಲ್ವಾ? ಸದ್ಯಕ್ಕೆ ಬ್ರೆಜಿಲ್ನ 60% ಭಾಗ ಸಂಪೂರ್ಣ ಬರಪೀಡಿತ ಅನ್ನಿಸ್ಕೊಳ್ತಾ ಇದೆ. ನದಿಗಳಲ್ಲಿ ನೀರಿಲ್ಲದ ಕಾರಣದಿಂದ ಕಾಳ್ಗಿಚ್ಚು ಅಮೆಜಾನ್ ಕಾಡನ್ನ ಆಹುತಿ ತಗೊಳ್ತಾ ಇದೆ. 2023ರಿಂದ ಈಚೆಗೆ ಅಲ್ಲಿ ಒಟ್ಟು 1,60,000 ಕಾಳ್ಗಿಚ್ಚಿನ ಪ್ರಕರಣಗಳು ವರದಿಯಾಗಿವೆ. ಕಾಳ್ಗಿಚ್ಚಿನ ಪ್ರಮಾಣ ಎಷ್ಟಿದೆ ಅಂದ್ರೆ ಸದಾಕಾಲ ಅತ್ಯುತ್ತಮ ಗಾಳಿಯನ್ನು ಉಸಿರಾಡುವ ಸಾವೋಪೋಲೋ ನಗರದ ಏರ್ ಕ್ವಾಲಿಟಿ ಈಗ ತಳಮಟ್ಟವನ್ನು ಮುಟ್ಟಿದೆ. ಜಗತ್ತಲ್ಲಿ ಲಾಹೋರನ್ನು ಹೊರತುಪಡಿಸಿ ಅತ್ಯಂತ ಕೆಟ್ಟ ಗಾಳಿಯನ್ನು ನೋಡ್ತಾ ಇರೋ ಇನ್ನೊಂದು ನಗರ ಅಂದರೆ ಅದು ಸಾವೋಪೋಲೋ ಅನ್ನೋ ಥರದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿರೋ ಸರಿಸುಮಾರು 21 ಮಿಲಿಯನ್ನಷ್ಟು ಮಂದಿ ಕೆಟ್ಟ ಗಾಳಿಯನ್ನು ಉಸಿರಾಡ್ತಾ ಇದ್ದಾರೆ. ಇನ್ನು ಮಳೆಯ ಕೊರತೆ ಹಾಗೂ ಕಾಳ್ಗಿಚ್ಚಿನ ಕಾರಣದಿಂದ ಬ್ರೆಜಿಲ್ನಲ್ಲಿನ ನದಿಗಳೆಲ್ಲ ನೀರಿಲ್ಲದೆ ಒಣಗಿ ಹೋಗ್ತಾ ಇವೆ. ಡ್ಯಾಮ್ಗಳಲ್ಲಿ ಸಂಗ್ರಹವಾಗಿದ್ದ ನೀರು ಕೂಡ ಖಾಲಿ ಆಗ್ತಾ ಇದ್ದು ಇನ್ನು ಕೆಲ ತಿಂಗಳಲ್ಲಿ ಬ್ರೆಜಿಲ್ನಲ್ಲಿ ಕುಡಿಯುವ ನೀರಿಗೆ ತತ್ವಾರ ಉಂಟಾಗುತ್ತೆ. ಜನ ನದಿಗಳಲ್ಲಿ ಅಳಿದುಳಿದ ನೀರಿನ ಸಂಗ್ರಹವನ್ನು ಕೂಡ ಸದ್ಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದು ಕೂಡ ಬತ್ತಿ ಹೋದ್ರೆ ಅಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸುವುದು ಹೇಗೆ ಅನ್ನೋ ಆತಂಕಕ್ಕೆ ಬ್ರೆಜಿಲ್ ಸರ್ಕಾರ ಬೀಳ್ತಾ ಇದೆ. ಇಲ್ಲಿ ಕೇವಲ ಬ್ರೆಜಿಲ್ ಮಾತ್ರ ಅಲ್ಲ, ದಕ್ಷಿಣ ಅಮೆರಿಕದ ಉರುಗ್ವೆ, ಅರ್ಜೆಂಟೈನಾ, ಪೆರುಗ್ವೆಗಳಲ್ಲಿ ಕೂಡ ಪರಿಸ್ಥಿತಿ ಇದೇ ತರ ಕಾಣಿಸ್ತಾ ಇದೆ. ಇಡೀ ದಕ್ಷಿಣ ಅಮೆರಿಕಾದಲ್ಲಿ ಈ ಬಾರಿ ಅಗ್ನಿಯ ರುದ್ರ ನರ್ತನ ನಡೀತಾ ಇದ್ದು ಇದೆಲ್ಲದಕ್ಕೂ ಮನುಷ್ಯನ ದುರಾಸೆ ಕಾರಣ ಅನ್ನೋ ವರದಿಗಳು ಹೊರಬೀಳ್ತಾ ಇವೆ. ಈ ಬಾರಿ ದಕ್ಷಿಣ ಅಮೆರಿಕ ಎದುರಿಸ್ತಾ ಇರೋ ಅತಿ ಕೆಟ್ಟ ಬರ ಪರಿಸ್ಥಿತಿಗೆ ಕಾರಣವಾಗ್ತಾ ಇರೋದು ಹವಾಮಾನ ವೈಪರೀತ್ಯ
ಹಾಗೂ ಕಾಡಿನ ನಾಶ ಅಂದರೆ ತಪ್ಪಾಗೋದಿಲ್ಲ. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಜನ ಕಾಡಿನ ನಾಶದ ಬಗ್ಗೆ ಮಾತಾಡಿದಾಗ ಎಲ್ಲೋ ಗಿಡ ಮರಗಳನ್ನು ಕಡಿದ್ರೆ ನಮಗೇನಾಗಿ ಹೋಗುತ್ತೆ ಅನ್ನೋ ಥರದ ಮೊಂಡುವಾದವನ್ನು ಮಂಡಿಸ್ತಾರೆ. ಆದರೆ ಆ ಗಿಡ ಮರಗಳನ್ನು ಕಡಿತಾ ಹೋದರೆ ಏನಾಗುತ್ತೆ ಅನ್ನೋದನ್ನ ಬ್ರೆಜಿಲ್ ಮತ್ತು ದಕ್ಷಿಣ ಅಮೆರಿಕಾಗಳು ನಮಗೆ ತೋರಿಸ್ತಾ ಇವೆ. ಬ್ರೆಜಿಲ್ ಅಲ್ಲಿ ಅಮೆಜಾನ್ ಕಾಡುಗಳಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಕಾಡಿನ ನಾಶ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದರೆ ಪ್ರತಿ ವರ್ಷ ಮಿಲಿಯನ್ ಗಟ್ಟಲೆ ಮರಗಳನ್ನಲ್ಲಿ ಕಡಿತಾ ಇದ್ದಾರೆ ಹಾಗೂ ಕಾಡನ್ನು ಕಡಿದ ಜಾಗದಲ್ಲಿ ಮನುಷ್ಯ ವಸತಿಗಳನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾನೆ. ಅಲ್ಲೆಲ್ಲ ವ್ಯವಸಾಯವನ್ನು ಆರಂಭ ಮಾಡ್ತಾ ಇದ್ದಾನೆ. ಕಮರ್ಷಿಯಲ್ ಆಗಿ ದೊಡ್ಡ ದೊಡ್ಡ ಕಂಪನಿಗಳು ಬೆಳೆಗಳನ್ನು ಬೆಳೆಯೋದಕ್ಕೆ ಮುಂದಾಗಿವೆ. 2004ರಲ್ಲಿ ಅಮೆಜಾನ್ ಕಾಡುಗಳಲ್ಲಿ ಸುಮಾರು 1.98 ಮಿಲಿಯನ್ ಹೆಕ್ಟೇರ್ನಷ್ಟು ಕಾಡನ್ನು ನಾಶ ಮಾಡಲಾಯಿತು. ಆ ಬಳಿಕ ಅತ್ಯಂತ ಹೆಚ್ಚು ಅರಣ್ಯ ನಾಶ ಆಗಿದ್ದು 2021ರ ಆಗಸ್ಟ್ನಿಂದ 2022ರ ಜುಲೈವರೆಗೆ. ಈ ಅವಧಿಯಲ್ಲಿ ಒಟ್ಟು 11,568 ಚದುರ ಕಿಲೋಮೀಟರ್ನಷ್ಟು ಕಾಡು ನಾಶ ಆಯಿತು ಅನ್ನೋ ಮಾಹಿತಿಯನ್ನ ಸ್ವತಃ ಬ್ರೆಜಿಲ್ ಸರ್ಕಾರ ಕೊಟ್ಟಿದೆ. ಇನ್ನು 2023ರಲ್ಲಿ 9,117 ಚದುರ ಕಿಲೋಮೀಟರ್ನಷ್ಟು ಕಾಡನ್ನು ನಾಶ ಮಾಡಲಾಯಿತು. ಅಂದ್ರೆ ಪ್ರತಿ ವರ್ಷ ಕಡಿಮೆ ಅಂದ್ರೂ 10,000 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶವನ್ನ ಅಲ್ಲಿ ನಾಶ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ಕಳೆದ ಶತಮಾನದಿಂದ ಈಚೆಗೆ ಅಮೆಜಾನ್ ಕಾಡು 20% ಕಡಿಮೆ ಆಗಿದೆಯಂತೆ. ಅದರಲ್ಲಿ 1960ರ ನಂತರ ಕೃಷಿಗಾಗಿ ಕಾಡನ್ನು ಕಡಿಯುವ ಕೆಲಸ ಶುರುವಾದ ಮೇಲೆ ಅತಿ ಹೆಚ್ಚು ಪ್ರಮಾಣದ ಅಮೆಜಾನ್ ಕಾಡು ನಾಶವಾಗಿದೆ ಅನ್ನೋ ಮಾಹಿತಿಯನ್ನ ಸಂಶೋಧಕರು ಕೊಡ್ತಾ ಇದ್ದಾರೆ. ಇಲ್ಲಿ ಕೃಷಿಗಾಗಿ, ಮೈನಿಂಗ್ ಆಗಿ ಮರಮಟ್ಟುಗಳನ್ನು ಪಡೆಯೋದಕ್ಕೆ ಅಮೆಜಾನ್ ಕಾಡನ್ನು ಕಡಿತಾ ಇದ್ದಾರೆ. ಇನ್ನು ಈ ಅಮೆಜಾನ್ ಪ್ರದೇಶದಲ್ಲಿರುವ ಚಿನ್ನ, ಮ್ಯಾಂಗನೀಸ್, ತಾಮ್ರ ಹಾಗೂ ಕಬ್ಬಿಣವನ್ನು ಹೊರತೆಗೆಯೋದಕ್ಕೆ ಕೂಡ ಬಹಳಷ್ಟು ಕಡೆಗಳಲ್ಲಿ ಕಾಡನ್ನು ನಾಶ ಮಾಡಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಮೈನಿಂಗ್ ಅನ್ನೋದು ಒಂದು ದೇಶದ ಆರ್ಥಿಕತೆಗೆ ಬಲವನ್ನು ತಂದು ಕೊಡುತ್ತೆ ಅನ್ನೋದು ನಿಜ. ಆದ್ರೆ ಅದಕ್ಕಾಗಿ ಕಾಡುಗಳನ್ನು ಕಡಿತಾ ಅರಣ್ಯ ನಾಶ ಮಾಡ್ತಾ ಹೋದ್ರೆ ಮನುಷ್ಯನಿಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಕೂಡ ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಮೇಲೆ ಖನಿಜ ಸಂಪತ್ತನ್ನ ಹೊರತೆಗಿತಾ ನಾವು ನಮ್ಮ ಬೆನ್ನಗಳಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನ ಕಟ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಈಗಾಗಲೇ ಆಗಿರುವ ಕಾಡಿನ ನಾಶದ ಕಾರಣದಿಂದ ಆ ಭಾಗದಲ್ಲಿ ಸರಿಯಾದ ಮಳೆ ಆಗ್ತಾ ಇಲ್ಲ. ಹಾಗೆ ನೋಡಿದ್ರೆ ಈ ಬಾರಿಯ ಲಾನಿನಾ ಎಫೆಕ್ಟ್ ಬ್ರೆಜಿಲ್ ಸೇರಿದ ಹಾಗೆ ಅಮೆಜಾನ್ ಭಾಗದಲ್ಲಿ ಅತ್ಯುತ್ತಮ ಮಳೆಯನ್ನು ಕೊಡಬೇಕಾಗಿತ್ತು. ಆದರೆ ಹೆಚ್ಚಾಗಿರುವ ತಾಪಮಾನ ಅಲ್ಲಿ ಮಳೆಯ ಆಗಮನಕ್ಕೆ ತೀವ್ರ ಅಡ್ಡಿಯನ್ನುಂಟು ಮಾಡಿದೆ. ಈ ಕಾರಣದಿಂದ ಅಗಾಧವಾಗಿ ಹರಿತಾ ಇದ್ದ ಅಮೆಜಾನ್ ನದಿ ಹಾಗೂ ಅದರ ಉಪನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಅಟ್ಲಾಂಟಿಕ್ ಸಾಗರದ ಕಡೆಯಿಂದ ಬೀಸುವ ಮಳೆಯ ಮೋಡಗಳು ತೇವಾಂಶವನ್ನು ಹೊತ್ತು ತಂದು ಅಮೆಜಾನ್ ಕಾಡುಗಳ ಮೇಲೆ ಮಳೆ ಸುರಿಸ್ತಾ ಇದ್ವು. ಹೀಗೆ ಅಮೆಜಾನ್ ಕಾಡುಗಳ ಮೇಲೆ ಬೀಳ್ತಾ ಇದ್ದ ಮಳೆ ಆ ಬಳಿಕ ಆಂಡಿಸ್ ಪರ್ವತಗಳ ಕಡೆಗೆ ಮುನ್ನುಗ್ಗಿ ಅಲ್ಲಿ ಭಾರಿ ಪ್ರಮಾಣದ ಮಳೆಗೆ ಕಾರಣ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಎಲ್ಲ ಉಲ್ಟಾ ಆಗ್ತಾ ಇದೆ. ಅಟ್ಲಾಂಟಿಕ್ ಸಾಗರದ ಕಡೆಯಿಂದ ಬರ್ತಾ ಇದ್ದ ಮಳೆಯ ಮೋಡಗಳೇ ನೀರೇ ಇಲ್ಲದೆ ಬರ್ತಾ ಇವೆಯೇನೋ ಅನ್ನೋ ಹಾಗೆ ಭಾಸವಾಗ್ತಾ ಇದೆ. ಇನ್ನು ಕಾಡಿನ ನಾಶ ಆಗಿರೋದ್ರಿಂದ ಮಳೆಯ ಮೋಡಗಳು ಅಲ್ಲಿಂದ ಮುಂದಕ್ಕೆ ಚಲಿಸ್ತಾ ಇವೆ. ಇದು ಬ್ರೆಜಿಲ್ಗೆ ತುಂಬಲಾರದ ನಷ್ಟವನ್ನುಂಟು ಮಾಡ್ತಾ ಇದೆ. ಇದು ಹೀಗೆ ಮುಂದುವರೆದಿದೆ. ಆದರೆ ಇನ್ನು ಕೆಲ ತಿಂಗಳಲ್ಲಿ ಬ್ರೆಜಿಲ್ನ 80% ಭಾಗ ಬರಗಾಲವನ್ನು ಅನುಭವಿಸಬೇಕಾಗಿ ಬರುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಅಲ್ಲಿನ ಪರಿಸರ ತಜ್ಞರು ಹೊರಹಾಕ್ತಾ ಇದ್ದಾರೆ. ಗೆಳೆಯರೆ, ಈ ಬ್ರೆಜಿಲ್ಗೆ ಬಂದಿರೋ ಪರಿಸ್ಥಿತಿ ಇದೆಯಲ್ಲ, ಇದು ಇಡೀ ಜಗತ್ತಿಗೆ ಒಂಥರ ಪಾಠ ಇದ್ದ ಹಾಗೆ. ಕಾಡು ಕಡಿಯೋದನ್ನ ನಿಲ್ಲಿಸದೇ ಇದ್ರೆ ಈ ಜಗತ್ತಿಗೆ ಉಳಿಗಾಲನೇ ಇರುವುದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇನ್ನು ನಮ್ಮ ಭಾರತದಲ್ಲಿ ಕೂಡ ನಾವು ಕಾಡಿನ ನಾಶವನ್ನ ಯಥೇಚ್ಛವಾಗಿ ಮಾಡ್ತಾ ಇದ್ದೀವಿ. ಇದರ ಪರಿಣಾಮ ನಮ್ಮಲ್ಲಿ ಕೂಡ ಮಳೆಯ ಟೇಬಲ್ ಅಲ್ಲಿ ವಿಪರೀತ ಹೆಚ್ಚು ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷ ಭಾರತದ ಅರ್ಧ ಭಾಗಕ್ಕಿಂತ ಹೆಚ್ಚಿನ ಕಡೆಗಳಲ್ಲಿ ತೀವ್ರ ಬರಗಾಲ ಆಯಿತು. ಈ ಬಾರಿ ಸ್ವಲ್ಪ ಉತ್ತಮ ಮಳೆ ಆಗ್ತಾ ಇದೆ. ಆದರೆ ಸಾಕಷ್ಟು ಭಾಗಗಳಲ್ಲಿ ಪ್ರವಾಹಗಳು ಉಂಟಾಗಿವೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ಈ ಬಾರಿ ದೇಶ ನೋಡ್ತಾ ಇದೆ. ಕೆಲ ಕಡೆಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಿದ್ದಿದ್ರೆ ಮತ್ತೆ ಕೆಲ ಕಡೆಗಳಲ್ಲಿ ಇದುವರೆಗೆ ವರುಣ ತಲೆ ಕೂಡ ಹಾಕಿಲ್ಲ. ಯಾವುದೇ ದೇಶಕ್ಕೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎರಡೂ ಕೂಡ ತೀವ್ರ ನಷ್ಟವನ್ನುಂಟು ಮಾಡುತ್ತವೆ. ಇನ್ನು ನಾವು ಕೂಡ ಮೈನಿಂಗ್ ಆಗಿ, ನಗರೀಕರಣಕ್ಕಾಗಿ, ರಸ್ತೆ ನಿರ್ಮಾಣಕ್ಕೆ, ಟೌನ್ಶಿಪ್ಗಳಿಗೆ, ಕೈಗಾರಿಕಾ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ, ನೀರಾವರಿ ಯೋಜನೆಗಳಿಗೆ ಅಗಾಧ ಪ್ರಮಾಣದ ಕಾಡನ್ನು ಕಡಿತಾ ಹೋಗ್ತಾ ಇದ್ದೀವಿ. ಈಗ ಇದರ ಪರಿಣಾಮ ನಮಗೆ ಅರ್ಥ ಆಗದೇ ಇರಬಹುದು. ಆದರೆ ಒಂದೇ ಒಂದು ವರ್ಷ ಪಶ್ಚಿಮ ಘಟ್ಟದಲ್ಲಿ ಬೀಳಬೇಕಾದಷ್ಟು ಪ್ರಮಾಣದ ಮಳೆ ಬೀಳದೆ ಹೋದ್ರೆ ಆಗ ಬೆಂಗಳೂರು, ಮುಂಬೈ, ಹೈದರಾಬಾದ್, ಚೆನ್ನೈ ಸೇರಿದ ಹಾಗೆ ನಾನಾ ಮಹಾನಗರಗಳಲ್ಲಿ ಕುಳಿತಿರುವ ಜನರ ಪಾಡಿದೆಯಲ್ಲ, ಅದು ಅಕ್ಷರಶಃ ನಾಯಿ ಪಾಡಾಗುತ್ತೆ. ಹೀಗಾಗಿನೇ ಪರಿಸರದ ಬಗ್ಗೆ ಎಚ್ಚೆತ್ತುಕೊಳ್ಳೋ ಕೆಲಸವನ್ನು ಇನ್ನಾದರೂ ನಾವು ಮಾಡಬೇಕಾಗತ್ತೆ. ಪಶ್ಚಿಮ ಘಟ್ಟಗಳನ್ನು ಉಳಿಸಿಕೊಳ್ಳೋದಷ್ಟೇ ಅಲ್ಲ, ಅವಕಾಶ ಇರುವ ಎಲ್ಲ ಕಡೆಗಳಲ್ಲೂ ಒಂದಷ್ಟು ಮರಗಿಡಗಳನ್ನು ಬೆಳೆಸಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಲ್ಲದೆ ಹೋದರೆ ಇವತ್ತು ಬ್ರೆಜಿಲ್, ನಾಳೆ ಭಾರತ.
ಇದು ಗೆಳೆಯರೆ ಜಗತ್ತಿನ ಶ್ವಾಸಕೋಶಕ್ಕೆ ಬೆಂಕಿ ಬಿದ್ದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.